ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ನಾವು ಮರಳಿಗ ಪಂಚಾಯತಿಂದ ನಿಲ್ವಾಗ್ಲು ಪಂಚಾಯತಿಗೆ ನಡ್ಕೊಂಡು ಬರುವಾಗ ನಾಗರಾಜ್ ಕೊಟ್ಟೂರು ಅನ್ನೋಂಥವ್ರು ಯೂಟ್ಯೂಬರು ಮತ್ತು ಫೇಸ್ಬುಕ್ಕರ್ ಇವರು ಕೂಡ. ಅವರು ಮರಳಿಗದಿಂದಲೇ ಅಲ್ಲಿ ನಾವು ಇರೋ ಜಾಗಕ್ಕೆ ಹುಡ್ಕೊಂಡು ಬಂದರು. ನಿಲ್ವಾಗ್ಲೂ ಹೆಚ್ಚು ಕಡಿಮೆ ಇನ್ನೊಂದು 200 ಮೀಟ್ರ್ ಇದೆ. ಅಲ್ಲಿವ್ರು ನಮ್ಮ ಜೊತೆ ನಡ್ಕೊಂಡು ಬಂದಿದ್ದಾರೆ. ಅಲ್ಲಿವ್ರಿಗೆ ಬರ್ತಾರೆ ನಮ್ಮ ಜೊತೆಗೆ ನಡ್ಕೊಂಡ್ಬಂದು ಅಲ್ಲಿ ಎಲ್ಲಿಂದ ಬೆಂಗಳೂರಿಂದ ಹೊಸಕೆರಹಳ್ಳಿಯಿಂದ ಬಂದು ಇಲ್ಲಿಗೆ ಬಂದು ಮಾತಾಡಿಸ್ಕೊಂಡು ಒಂದು ಸಣ್ಣದೊಂದು ವಿಡಿಯೋ ಮಾಡಿಕೊಂಡು ಜೊತೆಗೆ ನಮ್ಮ ಪಾದಯಾತ್ರೆಗೆ ಒಂದಷ್ಟು ಸಹಾಯ ಮಾಡಿ ಹೊರಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ಒಳ್ಳೆಯದಾಗಲಿ. ಸ್ನೇಹಿತರೆ, ನೋಡಿದ್ರಲ್ಲ, ನಾನು ಹೋಗಿದ್ದೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹತ್ರ ಮರಳಿಗೆ ಅಂತ ಊರಿಂದ ನಿರ್ವಾಗ್ಲುವರೆಗೂ ಪಾದಯಾತ್ರೆ ಮಾಡ್ಕೊಂಡು ಬರ್ತಾಯಿದ್ರು. ಸುಮಾರು ಇವಾಗ 18ನೇ ತಾರೀಕಿನಿಂದ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಈ ತಿಂಗಳು ಏಪ್ರಿಲ್ ತಿಂಗಳು 18ನೇ ತಾರೀಕಿನಿಂದ ಈ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಜೂನ್ ತಿಂಗಳವರೆಗೂ ಇದು ಪಾದಯಾತ್ರೆ ನಡೆಯುತ್ತೆ. ಈಗ ಒಂದು ದಿವಸ ನಾನೊಂದು ಬಿಡುವು ಮಾಡ್ಕೊಂಡು ಒಂದು ದಿವಸ ಹೋಗಿ ಬಂದಿದ್ದೀನಿ. ಆದಷ್ಟು ಇನ್ನೊಂದು ದಿವಸ ಇವ್ರ ಜೊತೆಗೆ ಇನ್ನೂ ಕೆಲವು ಸ್ನೇಹಿತರು ಬರ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಹೇಳಬೇಕಾಗಿತ್ತು, ನಾವು ಬರ್ತಿದ್ವಿ ಅಂತ ಹೇಳಿದರು. ಆದರೆ ಯಾರನ್ನೂ ಕರೆಯೋ ಬದಲು ನಾನು ಹೋಗ್ಬಿಡೋಣ ಸುಮ್ಮನೆ, ಯಾಕಂದರೆ ಎಲ್ಲರೂ ಅಯ್ಯೋ ಬಿಸಿಲಿದೆ ಎಲ್ಲೂ ಹೋಗೋದು ಬೇಡ ಅಂತಂದು ಹೇಳಿ ಬರೋಲ್ಲ. ಅದಕ್ಕೋಸ್ಕರನೇ ಯಾರನ್ನೂ ಕಾಯೋ ಬದಲು, ಯಾರನ್ನೂ ಕರೆಯೋದೇ ಬದಲು ನಾವು ಹೋಗೋದೇ ಬೆಸ್ಟು. ಅದರಿಂದ ಒಬ್ಬರು ಮಂಡ್ಯದವ್ರಿಗೆ ಫೋನ್ ಮಾಡಿದ್ದೆ, ಬಂದಿದ್ದರು ಪಾಪ. ಅವ್ರ ಜೊತೆಗೆ ಅರ್ಧ ದಾರಿಲೇ ಅವ್ರ ಮನೆ ಕಡೆ ಏನೋ ಒಂದು ಅನಾಹುತ ಆಯಿತು, ಅವ್ರು ವಾಪಸ್ ಹೋದರು. ಪೂರ್ತಿ ಬರಲಿಲ್ಲ ಅವರು. ನನ್ನನ್ನು ಅಲ್ಲಿಗೆ ಬಿಟ್ಟು ಹೋದರು. ಮದ್ದೂರಿಂದ ಅಲ್ಲಿ ಒಂದು ಅರ್ಧ ದಾರಿಗೆ ಬಿಟ್ಬಿಟ್ಟು ಹೋದರು ಆಟೋದಲ್ಲಿ. ಕುಮಾರ್ ಅಂತಂದವರು ಟೈಗರ್ ಪ್ರಭಾಕರ್ ಸಂಘದ ಅಧ್ಯಕ್ಷರವರು, ಮಂಡ್ಯದವರು, ಅವರು ಕೂಡ ಬಂದಿದ್ದರು. ನಿಜವಾಗ್ಲೂ ನೋಡಿ, ನಮ್ಮ ಕನ್ನಡ ಶಾಲೆ ಉಳಿಸಿ ಅಂತ ಭಾಳ ಅದ್ಭುತವಾದ ಹೋರಾಟ ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು ಯಾರೂ ಕೂಡ ಸಪೋರ್ಟ್ ಮಾಡಿಲ್ಲ, ಮಾಡ್ತಾನೂ ಇಲ್ಲ. ಸುಮ್ಮನೆ ಅವ್ರಿಗೆ ಎಲ್ಲಿ ಪ್ರಚಾರ ಜಾಸ್ತಿ ಸಿಗುತ್ತೆ, ಎಲ್ಲಿ ಅನುಕೂಲ ಇದೆ ಅಲ್ಲಿ ಮಾತ್ರ ಕೆಲವು ಸಂಘಟನೆ ನಾಯಕರುಗಳು ಹೋರಾಟ ಮಾಡ್ತಾರೆ ಹೊರತು ಇದಕ್ಕೆ ಎಷ್ಟು ಎಂತೆಂಥ ಕನ್ನಡ ಸಂಘಟನೆ ನಾಯಕರು ಇದ್ದಾರೆ, ಯಾರೂ ಕೂಡ ಇದುವರೆಗೂ ಬಂದು ಆ ಪಾದಯಾತ್ರೆಗೆ ಕೈ ಜೋಡಿಸ್ತಾನೂ ಇಲ್ಲ, ಬರ್ತಾನೂ ಇಲ್ಲ. ಇವತ್ತು ಅವರೊಬ್ಬರೇ ಸಂತೋಷ್ ಗೌಡ್ರು, ಮಂಡ್ಯ ಜಿಲ್ಲೆಯ ಸಂತೋಷ್ ಗೌಡ್ರು ಭಾಳ ಅದ್ಭುತವಾದ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಸರ್ಕಾರಿ ಶಾಲೆ ಉಳಿಸಿ, ಸರ್ಕಾರಿ ಶಾಲೆ ನಮ್ಮ ನೋವು ಅಂತಂದೇಳಿ ಭಾಳ ಅದ್ಭುತವಾದ ಹೋರಾಟ ಮಾಡ್ತಾಯಿದ್ದಾರೆ. ಅವರ ಪ್ರಯತ್ನ ಇದು ಸಕ್ಸಸ್ ಆಗಲಿ, ಇದು ಒಳ್ಳೆಯದಾಗಲಿ, ಇದು ಒಂದು ಫಲ ಸಿಗಲಿ ಅಂತಂದೇಳಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಇದು ಸುಮ್ಮನೆ ಹುಡುಗಾಟ ಅಲ್ಲ ಹೋರಾಟ ಮಾಡೋದು. ಈ 1 ತಿಂಗಳು 2 ತಿಂಗಳು ಹೋರಾಟ ಪಾದಯಾತ್ರೆ ಮಾಡೋದಿದೆಯಲ್ಲ, ಇಡೀ ಮಂಡ್ಯ ಜಿಲ್ಲೆ 1500 ಚಿಲ್ಲರೆ ಕಿಲೋಮೀಟ್ರು ಅವರು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ನಾವು ಕೂಡ ಒಂದು 5 ಕಿಲೋಮೀಟ್ರನೂ ಮಾಡಿದ್ವಿ ಪಾದಯಾತ್ರೆ ಅಷ್ಟೇ. ನಾವು ಅರ್ಧ ದಾರಿಗೆ ವಾಪಸ್ಸು ಮತ್ತೆ ಬಂದು ಅವ್ರ ದಿನ ಕಂಟಿನ್ಯೂ ಇತ್ತು. ಅದಕ್ಕೆ ನಾವು ಅಲ್ಲಿವರೆಗೂ ಒಂದು ದಿವಸ ಹೋಗ್ಬೇಕು ಇವ್ರ ಜೊತೆಗೆ ಅಂತಂದೇಳಿ ಹೋಗಿದ್ವಿ. ನಾನು ಒಬ್ಬನೇ ಹೋಗಿದ್ದೆ, ಇಲ್ಲಿಂದ ಯಾರೂ ಹೋಗಿರಲಿಲ್ಲ, ಮತ್ತು ಯಾರನ್ನೂ ಕರೆದಿರಲಿಲ್ಲ. ಕೆಲವ್ರನ್ನ ಕರೆದೆ, ಅವರು ಕೂಡ ಕಾರಣಾಂತರದಿಂದ ಬರಲಿಲ್ಲ. ಆದರೆ ನಾನು ಒಬ್ಬನೇ ಹೋಗಿ ತುಂಬ ಅದ್ಭುತವಾದ ಹೋರಾಟ ಮಾಡ್ತಾಯಿದ್ರು. ನೋಡಿ ಎಷ್ಟು ಜನ ಹೋರಾಟಗಾರರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಸುಮಾರು 5,86,000 ಜನ ರಾಜ್ಯ ಅಧ್ಯಕ್ಷರುಗಳಿದ್ದಾರೆ. ಸಂಘಟನೆಯ ರಾಜ್ಯ ಅಧ್ಯಕ್ಷರುಗಳು, ಇವೆಲ್ಲ ರಿಜಿಸ್ಟರ್ ಆದ ಸಂಘಟನೆಗಳು. ರಿಜಿಸ್ಟರ್ ಆಗದಿರೋ ಅಧ್ಯಕ್ಷರುಗಳು ಇನ್ನೂ ಸಿಕ್ಕಾಪಟ್ಟೆ ಇದ್ದಾರೆ. ಅದರಿಂದ ಇವರೆಲ್ಲ ಕೈ ಜೋಡಿಸಿದ್ರೆ ಏನು ಒಂದು ಸಾಮಾನ್ಯ ಅಲ್ಲ, ಇದೇನು ಹುಡುಗಾಟ ಅಲ್ಲ, ಇದು ಗೊತ್ತಾಯ್ತಾ? ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬಿಟ್ರೆ ನಿಜವಾಗ್ಲೂ ಆ ಹೋರಾಟ 100% ಸಕ್ಸಸ್ಫುಲ್ ಆಗುತ್ತೆ. ಯಾಕಂದರೆ ಇಲ್ಲಿ ಕೆಲವರು ನಾಯಕರು ಏನು ಅಂದರೆ, ನನಗೆ ಪ್ರಚಾರ ಎಲ್ಲಿ ಸಿಗುತ್ತೆ, ನನಗೇನು ಎಲ್ಲಿ ಅನುಕೂಲ ಆಗುತ್ತೆ, ನನಗೆ ಜಾಸ್ತಿ ಎಲ್ಲಿ ಪ್ರಚಾರ ಸಿಗುತ್ತೆ, ನಾನೇ ಮುಂದಿರಬೇಕು, ನಮ್ಮದೇ ಎಲ್ಲ ಮುಂದಿರಬೇಕು, ಅವಾಗ ಮಾತ್ರ ಇವ್ರು ದೊಡ್ಡದಾಗಿ ಬೋಲ್ಡ್ ಇರಬೇಕು, ಇವ್ರದ್ದು ದೊಡ್ಡದಾಗಿ ಹೆಸರು ಇರಬೇಕು, ಅವಾಗ ಮಾತ್ರ ಆ ಹೋರಾಟಕ್ಕೆ ಇವ್ರು ಹೋಗ್ತಾರೆ ಹೊರತು ಇಲ್ಲ ಅಂದರೆ ಇಲ್ಲಿ ನಮ್ಮದು ಇವಾಗ ನೋಡಿ ಸಂತೋಷ್ ಗೌಡ್ರು ಹೋರಾಟ, ಅವರೆಲ್ಲಿ ಅವ್ರ ಫೋಟೋ ಹಾಕ್ಕೊಂಡಿಲ್ಲ, ಯಾವುದೇ ಬ್ಯಾನರಲ್ಲೂ ಕೂಡ ಅವ್ರ ಫೋಟೋ ಹಾಕ್ಕೊಂಡಿಲ್ಲ. ಅವರು ಹೋರಾಟ ಮಾಡ್ತಾಯಿದ್ದಾರೆ. ದಿನ ಸಾಮಾಜಿಕ ಜಾಲತಾಣದಲ್ಲಿ ಅವರು ಯೂಟ್ಯೂಬಲ್ಲಿ ವೀಡಿಯೋಗಳನ್ನು ಬಿಡ್ತಾ ಇದ್ದಾರೆ. ನಾವು ಈ ಥರ ಪ್ರತಿಯೊಂದು ಊರಿಗೂ ಅಲ್ಲಿ ಕೂಡ ಕೆಲವರು ಧನ ಸಹಾಯ ಮಾಡ್ತಾಯಿದ್ದಾರೆ. ಅವರು ಎಷ್ಟೆಷ್ಟಾಗುತ್ತೋ ಅವ್ರ ಅನುಕೂಲ ಸಹಾಯ ಮಾಡ್ತಾಯಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡಿಗರು ಇಂಥ ಕಾರ್ಯಕ್ರಮಗಳಿಗೆ, ಇಂಥ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ರೆ, ಒಗ್ಗಟ್ಟಾದರೆ ನಿಜವಾಗ್ಲೂ ನಾವು ಕನ್ನಡಿಗರು ಆಗಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಇಲ್ಲಾಂದರೆ ಕನ್ನಡಿಗರು ಆಗಿರೋದೇ ವೇಸ್ಟು. ಸ್ವಾಭಿಮಾನಿಗಳು ಅಂತಾರೆ ಕನ್ನಡಿಗರು. ಯಾವ ಮೂಲೆಯಲ್ಲಿ ಸ್ವಾಭಿಮಾನಿಗಳು? ಹೆಂಗೆ ಸ್ವಾಭಿಮಾನಿಗಳು? ಯಾರು ಕೈ ಜೋಡಿಸ್ತಾನಿಲ್ಲ ಹೋರಾಟಕ್ಕೆ? ಬಿಸಿಲು ಅಂತ ಆರಾಮಾಗಿ ಮನೆ ಕೂತ್ಕೊಂಡಿದ್ದೀರಾ? ಯಾಕೆ? ಏನು ಇಡೀ ದಿನ ಬಿಸಿಲಿರುತ್ತಾ? ಬೆಳಗ್ಗೆ ಸಾಯಂಕಾಲ ಬಿಸಿಲಿರಲ್ವಲ್ಲ, ಅವಾಗ ಬಂದು ಕೈ ಜೋಡಿಸ್ರಿ. ಅವರೇನು ಬೇರೆ ಶ್ರೀಲಂಕಾದಲ್ಲೋ ಇಲ್ಲ ಉಗಂಡದಲ್ಲೋ ಪಾದಯಾತ್ರೆ ಮಾಡ್ತಾಯಿಲ್ಲ. ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಅವರೇನು ಅವ್ರ ಮನೆಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರಾ? ಅವ್ರ ಮನೆಗೋಸ್ಕರ ಪಾದಯಾತ್ರೆ ಮಾಡ್ತಾಯಿದ್ದಾರಾ? ಕನ್ನಡ ಶಾಲೆ ಉಳಿಸಿ ಅಂತ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಮಾಡಿ ಬನ್ನಿ, ಕೈ ಜೋಡಿಸಿ ನೋಡೋಣ, ಆಗುತ್ತಾ?
ಪ್ರತಿಯೊಬ್ಬ ಕನ್ನಡಿಗರು ಕೇಳ್ಕೊಂತಾನೆ, ಬನ್ನಿ ಕೈ ಜೋಡಿಸಿ ಹೋರಾಟ ಮಾಡಿ. ಆದಷ್ಟು ಬೇಗ ನಾನು ಕೂಡ ಇನ್ನೊಂದು ದಿವಸ ಅವ್ರ ಜೊತೆಗೆ ಪಾದಯಾತ್ರೆಗೆ ಹೋಗ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.